ವೀಕ್ಷಕರೇ ನಮಸ್ಕಾರ. ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಕಂಬಳವನ್ನ ಮಾಡೋ ಬಗ್ಗೆ ಸಾಕಷ್ಟು ಪರ ವಿರೋಧದ ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ರಾಜಕೀಯವಾಗಿ ಟೀಕಾ ಸಮರವೇ ಆಗ್ತಾ ಇದೆ, ಮತ್ತೊಂದು ಕಡೆ ಕನ್ನಡ ಸಂಘಟನೆಗಳ ಆದಿಯಾಗಿ ಹಲವು ಜನ ಮೈಸೂರಲ್ಲಿ ಕಂಬಳ ಮಾಡೋದು ಬೇಡ, ಕಂಬಳ ಏನಿದ್ರು ಅದು ತುಳುವ ಮಣ್ಣಿಗೆ ಸೂಕ್ತ, ಹಾಗಾಗಿ ಆ ಭಾಗದ ಸಾಂಸ್ಕೃತಿಕ ಪರಂಪರೆ ಪ್ರಕಾರವಾಗಿ ತುಳುನಾಡಿನಲ್ಲೇ ಕಂಬಳವನ್ನ ಮುಂದುವರಿಸಿ ಮೈಸೂರಲ್ಲಿ ಬೇಡ ಎಂಬ ವಾದವನ್ನ ಮಾಡಿದ್ದಾರೆ. ಆದರೆ ಇದರ ನಡುವೆ ಕಂಬಳದ ಕೋಣಗಳ ಮಾಲಕರ ಅಭಿಪ್ರಾಯವೇನು, ಅವರು ಮೈಸೂರಿಗೆ ಇಲ್ಲಿಂದ ಕಂಬಳದ ಕೋಣಗಳನ್ನು ತೆಗೆದುಕೊಂಡು ಹೋಗ್ತಾರಾ ಇಲ್ವಾ ಎಂಬುದಾಗಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ನಾನು ಕಿಶನ್ ಶೆಟ್ಟಿ, ದಕ್ಷಿಣ ಕನ್ನಡ ಜಿಲ್ಲೆಯ ವರದಿಗಾರ. ವೀಕ್ಷಕರೇ, ಕಂಬಳ ಅದು ಗೊತ್ತು ನಿಮಗೆ, ಇಡೀ ಜಿಲ್ಲೆಯಲ್ಲಿ ಅಥವಾ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನರೊಂದು ನಾಡಿ ಮಿಡಿತ ಅಂತ ಹೇಳ್ಬೋದು. ಕಂಬಳ ತುಳುವ ಮಣ್ಣಿನ ಅಸ್ಮಿತೆ ಅಂತ ಹೇಳ್ಬೋದು. ಕೃಷಿ ಪ್ರಧಾನ ಕುಟುಂಬದ ವ್ಯವಸ್ಥೆಯಲ್ಲಿ ಕಂಬಳಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಕಂಬಳ ಕೇವಲ ಕ್ರೀಡೆಯಾಗಿ ಇಲ್ಲಿ ಉಳಿದಿಲ್ಲ, ಜನ ಅದನ್ನ ಆರಾಧನೆ ಮಾಡ್ತಾರೆ. ಕಂಬಳವನ್ನ ಕೇವಲ ಮನೋರಂಜನೆಯ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ, ಅದರಲ್ಲಿ ಆಧುನಿಕ ಕಂಬಳ ಮತ್ತು ಸಾಂಪ್ರದಾಯಿಕ ಕಂಬಳ ಎರಡು ಪರಂಪರೆಯಲ್ಲಿ ಎರಡು ವಿಭಾಗದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಬಳ ನಡೆಯುತ್ತೆ. ಇಂತಹ ಒಂದು ಶ್ರೇಷ್ಠ ಪರಂಪರೆಯನ್ನ ಹೊಂದಂತ ಹಿನ್ನೆಲೆಯನ್ನ ಹೊಂದಂತ ಕಂಬಳವನ್ನ ಮೈಸೂರಲ್ಲಿ ಮಾಡೋ ಬಗ್ಗೆ ಸಾಕಷ್ಟು ವಿರೋಧಗಳು ಆಗ್ತಾ ಇದೆ. ಯಾಕಂದ್ರೆ ಈ ಮಣ್ಣಿನ ತುಳು ಹೋರಾಟಗಾರರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಂಬಳ ಅನ್ನುವಂಥದ್ದು ಅದು ಈ ತುಳುನಾಡಿಗೆ ಮಾತ್ರ ಸೀಮಿತ. ಈ ಮಣ್ಣಲ್ಲಿ ಕಂಬಳದ ಕ್ರೀಡೆ ನಡೆದ್ರೆ ಅದನ್ನು ನೋಡೋಕೆ ಒಂದು ಚಂದ, ಜೊತೆಗೆ ಶ್ರೀಮಂತ ಪರಂಪರೆಯ ಗತವೈಭವ ಈ ಕಂಬಳದಲ್ಲಿ, ಈ ಮಣ್ಣಿನ ಕಂಬಳದಲ್ಲಿ ನಮಗೆ ಕಾಣಸಿಗುತ್ತೆ. ಅದು ಬಿಟ್ಟು ಎಲ್ಲೋ ಮೈಸೂರಲ್ಲಿ ಕಂಬಳವನ್ನ ಮಾಡಿದ್ರೆ ಅದು ಇಲ್ಲಿನ ಸಂಸ್ಕೃತಿಗೆ ಮಾಡುವಂತಹ ಒಂದು ಧಕ್ಕೆ ಅನ್ನೋದನ್ನ ಇಲ್ಲಿನ ತುಳು ಹೋರಾಟಗಾರರು ಹೇಳ್ತಾ ಇದ್ದಾರೆ. ಜೊತೆಗೆ ಸರ್ಕಾರ 10 ಕೋಟಿ ರೂಪಾಯಿಯನ್ನ ಈ ಕಂಬಳಕ್ಕೆ ಖರ್ಚು ಮಾಡುವ ಬದಲು ಅದೇ ಕೋಟಿ ರೂಪಾಯಿ ಅನುದಾನವನ್ನ ಇಲ್ಲಿ ನಡೆಯುವಂತ ಸುಮಾರು 25 ಕಂಬಳಕ್ಕೂ ಸಮಾನಾಗಿ ಹಂಚಿಕೆ ಮಾಡಲಿ, ಇಲ್ಲಿ ಕಂಬಳ ಮತ್ತಷ್ಟು ವೈಭವದಿಂದ ನಡೆಯುತ್ತೆಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇದರ ನಡುವೆ ಕಂಬಳ ಸಮಿತಿಯ ಸದಸ್ಯರು ಜೊತೆಗೆ ಪುತ್ತೂರು ಶಾಸಕ ಅಶೋಕ್ ರೈ ಮೈಸೂರಲ್ಲಿ ಕಂಬಳ ಮಾಡೋಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ. ಕಂಬಳಕ್ಕೆ ಯಾರದ್ದೂ ಕೂಡ ವಿರೋಧ ಇಲ್ಲ. ಮೈಸೂರು ಅನ್ನುವಂಥದ್ದು, ಅದರ ದಸರಾ ಅನ್ನುವಂಥದ್ದು ವಿಶ್ವವಿಖ್ಯಾತ ದಸರಾ. ಹಾಗಾಗಿ ತುಳುನಾಡಿನ ಶ್ರೇಷ್ಠ ಸಾಂಸ್ಕೃತಿಕ ಕ್ರೀಡೆಯನ್ನ ಇಡೀ ವಿಶ್ವಕ್ಕೆ ಮತ್ತೆ ದರ್ಶನ ಮಾಡುವಂಥ ನಿಟ್ಟಿನಲ್ಲಿ ಅಲ್ಲಿ ಕಂಬಳದ ಆಯೋಜನೆ ಆಗುತ್ತೆ ಅನ್ನೋದನ್ನು ಹೇಳಿದ್ದಾರೆ. ಜೊತೆಗೆ ವಿರೋಧ ಮಾಡುವವರು ಯಾವುದೋ ಒಂದು ರೀತಿಯಾಗಿ ಪೂರ್ವಗ್ರಹ ಪೀಡಿತರಾಗಿ ವಿರೋಧವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವುದೂ ಕೂಡ ಸಂಸ್ಕೃತಿಗೆ ನಾವು ಅಡ್ಡಿಯನ್ನ ಮಾಡುವಂತ ಕೆಲಸಗಳು ಆಗ್ತಾ ಇಲ್ಲ. ಯಾವ ಭಕ್ತಿಯಿಂದ ಯಾವ ಶ್ರದ್ಧೆಯಿಂದ ಕಂಬಳವನ್ನ ಮಾಡ್ತಾ ಇವೆ ಅದೇ ರೀತಿಯಾಗಿ ಮೈಸೂರಲ್ಲಿ ಕೂಡ ಕಂಬಳ ಆಗುತ್ತೆ ಎಂಬುದಾಗಿ ಈಗಾಗಲೇ ಹೇಳಿರುವಂಥದ್ದು. CM DK ಶಿವಕುಮಾರ್ ಈಗಾಗಲೇ ಸಭೆಗಳನ್ನ ಮಾಡಿದ್ದಾರೆ. ಮೈಸೂರಿನಲ್ಲಿ ಕಂಬಳದ ಕರೆಗಳನ್ನು ನಿರ್ಮಾಣ ಮಾಡೋಕೆ, ಕರೆ ಅಂದ್ರೆ ಅದು ಕೆರೆ ಅಲ್ಲ, ಕಂಬಳದ ಕೋಣಗಳು ಓಡುವಂಥ 2 ಪಾತ್, ಅದನ್ನ ನಿರ್ಮಾಣ ಮಾಡೋದಕ್ಕೆ ಜಾಗ ಕೂಡ ನೋಡಿ ಆಗಿದೆ. ಹಾಗಾಗಿ ಕಂಬಳವನ್ನ ಈ ಬಾರಿಯ ದಸರಾದಲ್ಲಿ ಮಾಡೇ ಸಿದ್ಧ ಅನ್ನೋದನ್ನ ಈಗ ಸರ್ಕಾರ ಹೇಳಿಕೊಂಡಿದೆ. ಇದರೆಲ್ಲದರ ನಡುವೆ ಈ ಭಾಗದಿಂದ ಕೋಣಗಳ ಹೋಗದೇ ಇದ್ರೆ ಕಂಬಳ ನಡೆಯೋದು ಅಸಾಧ್ಯ. ಹಾಗಾಗಿ ಕೋಣಗಳ ಮಾಲಕರು ಒಂದು ದ್ವಂದ್ವ ನಿರ್ಧಾರದಲ್ಲಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಬೆಂಗಳೂರಲ್ಲಿ ಕಂಬಳ ಆದಾಗ ಒಂದು ಸಾಮಾನ್ಯ ಅಭಿಪ್ರಾಯ ಬಂತು, ಬೆಂಗಳೂರು ಹೋಗಬೇಕಾದ್ರೆ ಸುಮಾರು ಮಂಗಳೂರಿಂದ 300-350 ಕಿಲೋಮೀಟರ್ ಇದೆ, ಬೇರೆ ಬೇರೆ ಭಾಗದಿಂದ ಬೇರೆ ಬೇರೆ ದೂರಗಳು ಕೂಡ ಆಗ್ಬೋದು. ಹಾಗಾಗಿ ಪ್ರಯಾಣದ ವೆಚ್ಚ ಆಗಿರ್ಬೋದು, ಪ್ರಯಾಣದ ದೂರ ಅದು ಬಹಳಷ್ಟು ದೂರ ಇರೋ ಕಾರಣಕ್ಕಾಗಿ ಕಂಬಳದ ಕೋಣಗಳಿಗೆ ಆಯಾಸ ಆಗುತ್ತೆ ಎಂಬುದಾಗಿ ಈಗಾಗಲೇ ಹಲವು ಕೋಣಗಳ ಮಾಲಕರು ಹೇಳಿದ್ದಾರೆ. ಹಾಗಾಗಿ ಇದೇ ಒಂದು ಕಾರಣವನ್ನು ಇಟ್ಕೊಂಡು ಮೈಸೂರಿಗೆ ತಮ್ಮ ಕೋಣಗಳನ್ನ ಕರ್ಕೊಂಡು ಹೋಗ್ತಾರಾ ಇಲ್ವಾ ಅದು ಕೂಡ ಬಹಳಷ್ಟು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಕೇವಲ ಮೈಸೂರು ಅಥವಾ ಬೆಂಗಳೂರು ಕಂಬಳ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ಕಂಬಳದ ಋತುವಲ್ಲಿ ಸುಮಾರು 25 ಕಂಬಳಗಳು ಕೂಡ ಆಗುತ್ತೆ. ಒಬ್ಬ ಕೋಣಗಳ ಮಾಲಕನಿಗೆ ಪ್ರತಿ ಕಂಬಳದ ವಿಭಾಗವು ಕೂಡ ಬಹಳಷ್ಟು ಶ್ರೇಷ್ಠವಾಗುತ್ತೆ. ಪ್ರತಿ ಕಂಬಳವನ್ನ ಗೆಲ್ಲಬೇಕು ಎಂಬ ಒಂದು ನಿರ್ಧಾರದಿಂದ, ವಿಶ್ವಾಸದಿಂದ ಬೆಳಗ್ಗೆ ತಮ್ಮ ಕೋಣಗಳನ್ನ ಹಟ್ಟಿಯಿಂದ ಕೆಳಗಿಳಿಸಿ ಮತ್ತೆ ಕಂಬಳದ ಕರೆಗಳಿಗೆ ಹೋಗ್ತಾರೆ. ಹಾಗಾಗಿ ಮೈಸೂರಿಗೆ ಹೋಗಿ ಬಂದ ನಂತರವಾಗಿ ಸಾಮಾನ್ಯವಾಗಿ ಕೋಣಗಳ ಆರೋಗ್ಯದಲ್ಲಿ ಆಗುವಂಥ ಬದಲಾವಣೆಗಳ ಬಗ್ಗೆ ಬಹಳಷ್ಟು ಆತಂಕ ಕೂಡ ಇದೆ. ಹಾಗಾಗಿ ಈ ಆತಂಕವನ್ನ ಯಾವ ರೀತಿಯಾಗಿ ಅವರು ನಿವಾರಿಸ್ತಾರೆ ಅನ್ನೋದನ್ನ ಕಾದೋಡ್ಬೇಕಾಗಿದೆ. ಜೊತೆಗೆ ಬೆಂಗಳೂರು ಕಂಬಳಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಮಾರು 2 ಲಕ್ಷ ಜನ ಗ್ಯಾದರ್ ಆಗಿದ್ರು. ಮೈಸೂರು ಕಂಬಳದಲ್ಲಿ ಅದರ ಸಂಖ್ಯೆ ದುಪ್ಪಟ್ಟಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಮಂಗಳೂರಿಂದ ಬೆಂಗಳೂರಿಗೆ ಹೋಗಬೇಕಂತ ಸಂದರ್ಭದಲ್ಲಿ ಪ್ರಯಾಣದ ವೆಚ್ಚ ಆಗಿರ್ಬೋದು, ಕೋಣಗಳಿಗೆ ಆಹಾರ ಆಗಿರ್ಬೋದು, ಅದರ ಕೆಲಸವನ್ನ ಮಾಡುವಂಥ ಕೆಲಸಗಾರರಿಗೆ ಕೂಡ ಆಗಿರ್ಬೋದು, ಸಾಕಷ್ಟು ಖರ್ಚು ವೆಚ್ಚಗಳು ಕೂಡ ಆಗುತ್ತೆ. ಬೆಂಗಳೂರು ಕಂಬಳದಲ್ಲಿ ಇಂತಿಷ್ಟೇ ಒಂದು ಹಣವನ್ನ ಕೊಟ್ಟಿದ್ರು. ಹಾಗಾಗಿ ಮೈಸೂರು ಕಂಬಳಕ್ಕೂ ಕೂಡ ಕೋಣಗಳನ್ನು ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಹಣ ಕೊಡಬೇಕಾಗತ್ತೆ. ಅಂಥ ಒಂದು ನಿರ್ಧಾರವನ್ನು ಕೂಡ ಈಗ
ಸರ್ಕಾರ ಮಾಡಿದೆ. ಹಾಗಾಗಿ ದಸರಾ ಸಂದರ್ಭದಲ್ಲಿ ನಡೆಯುವಂತಹ ಕಂಬಳ ಬಹಳಷ್ಟು ಕುತೂಹಲವನ್ನ ಕೇಳಿಸಿರೋ ಜೊತೆಗೆ ವಾದ ವಿವಾದಕ್ಕೆ ಒಂದು ವೇದಿಕೆಯನ್ನ ಮಾಡಿಕೊಟ್ಟಿದೆ. ಹಾಗಾಗಿ ಇಲ್ಲಿ ಈ ಭಾಗದ ಕೋಣಗಳ ಮಾಲಕರದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇಷ್ಟೆಲ್ಲ ವಿರೋಧ ನಡುವೆ ಸರ್ಕಾರ ಮೈಸೂರಲ್ಲಿ ಕಂಬಳ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಬಾರಿ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಅನ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.